ಎಲ್ಲರಿಗೂ ನಮಸ್ಕಾರ ಗುರುವೆ. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರೀ. ಸ್ಪೈ ಯೂನಿವರ್ಸ್ನ ಇನ್ನೊಂದು ಫಿಲಮು ಲಾಂಚ್ ಆಗ್ತಿರೋದು ಈ ಸತಿ ಆಲ್ಫಾ ಅಂತ ಬರ್ತಿದ್ದಾರೆ. ವಾರು ಅನ್ಕೊಂಡಿರೋ ರೇಂಜಿಗೆ ಹೋಗಲಿಲ್ಲ. ಅದಾದಮೇಲೆ ಪತಾನು ನನಗೆ ಗೊತ್ತಿರೋಂಗೆ ಈ ಸ್ಪೈ ಯೂನಿವರ್ಸಲ್ಲಿ ನನಗೆ ಒಂದು ರೇಂಜಿಗೆ ಕನ್ವಿನ್ಸ್ ಆಗಿರೋ ಮೂವಿ ಯಾವುದಪ್ಪ ಅಂತಂದರೆ ಅದು ಪತಾನ್. ಅದು ಬಿಟ್ಟರೆ ಇನ್ನು ಯಾವುದೋ ಆ ರೇಂಜಿಗೆ ನನಗೆ ಕನ್ವಿನ್ಸ್ ಮಾಡಿಲ್ಲ. ನೋಡೋಣ ಇದು ಯಾವ ಥರ ಇರ್ಬೋದು ಅಂತ ತುಂಬ ಅಂದರೆ ತುಂಬ ನಾನಂತೂ ಎಕ್ಸೈಟಿಂಗಾಗಿ ಕಾಯ್ತಾ ಇದ್ದೀನಿ. ಯಾಕೆ ಅಂತಂದರೆ ರಿತಿಕ್ ರೋಷನ್ ಅವರು 100% ಅವರು ಇದ್ದೇ ಇರ್ತಾರೆ ಅಂತ ಒಂದು ಕ್ಲೂ ಅಲ್ಲ, ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಯೂನಿವರ್ಸ್ ಅಂತ ಕ್ರಿಯೇಟ್ ಮಾಡಾದ್ಮೇಲೆ ಒಂದರಿಂದ ಒಂದು ಕ್ಲಿಂಕ್ ಕೊಡೋದು ಇದ್ದಿದ್ದೇ ಅದು. ಸೊ ಯಾವ ಥರ ಲಾಂಚ್ ಮಾಡ್ತಾರೆ ಅವ್ರನ್ನ, ಅದಾದಮೇಲೆ ನೋಡೋಣ. ತುಂಬ ಅಂದರೆ ತುಂಬ ನಾನಂತೂ ಕ್ಯೂರಿಯಾಸಿಟಿಯಿಂದ ಕಾಯ್ತೇನೆ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಸುಮ್ಮನೆ ನೋಡ್ತಾನೆ ಇರ್ತೀರ, ಸಬ್ಸ್ಕ್ರೈಬ್ ಮಾಡಲ್ಲ, ಮಾಡಿ. ಸ್ಟಾರ್ಟ್. What should we call her, sir? इसकी माँ का नाम जानकी था. हम इसे जानकी सीता बुलावेंगे. ओह, एक कहानी सुनाती हूँ. let me tell a एक story. राक्षस Yes. घमंड उसका शस्त्र था. वो धोखे से राज करता था और झूठ से जीतता था. एक दिन एक राजकुमारी को अपने घर ले गया. ಹುಡುಗಿರ್ ಸ್ಟೋರಿ इतिहास जानता है ये कहानी कैसे खत्म हुई, पर इस ओह। बार सीता आज लंका खुद जलाने आई. ಸೀತಾ ಲಂಕಾನೆ ಸುಟ್ಟಾಕ್ತಾಳೆ. हाय बॉय. ಬ್ಯಾಕ್ಗ್ರೌಂಡ್ ಕೊಡ್ತಾರೆ. मुझे सिर्फ तुमसे बात करनी है. रोक लो तो बात कर लो. अल्फा ಅಲ್ಫಾ. अल्फा प्रोग्राम उसका जुनून है और जो भी उसके रास्ते में आता है वो उसे मार देता है. मैं जो बना रहा हूँ वो इतिहास है. फतेह को रोकोगी कैसे सीता? अपने जंगल का शेर है वो. शुरू करो अग्नि परीक्षा. ಬರೀ ಹುಡುಗಿರ್ ಸಾಮ್ರಾಜ್ಯನ ಇದು. ಆಕ್ಷನ್ ಸೀಕ್ವೆನ್ಸ್ ತುಂಬಾ ಹೆವಿ ಇದೆ ಅನ್ಸುತ್ತೆ. इंडिया ने अल्फा की कदर नहीं की. अब इंडिया अल्फा से डरेगा. ಓಹೋ, वो वेट कर ಎಲ್ಲಿ रहे हैं तुम्हारा. ನಮ್ಮವ್ರು ಬರ್ಲೇ ಇಲ್ಲ. ಇಲ್ಲಿ ये हमें ಏನ್ ಗುರು बचाएगा. ಈ ತರ setup? ಓ, ರಿತಿಕ್ ರೋಷನ್ ಸೀನ್ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಹೋ, ಒಂಥರ ಯಾರೋ ಚೈನೀಸ್ ಮಾಸ್ಟರ್ ಕೂರ್ಸ್ದಂಗೆ ಕೂರ್ಸವ್ರೆ. ನಾನು ಈ ಸ್ಪೈ ಯೂನಿವರ್ಸ್ ಬಗ್ಗೆ ತುಂಬ ಅಂದರೆ ತುಂಬ ಜನಕ್ಕೆ ಕ್ಯೂರಿಯಾಸಿಟಿನೇ ಇಲ್ಲ. ಏಕೆ ಅಂತಂದರೆ ತುಂಬ ನೆಕ್ಸ್ಟ್ ಲೆವೆಲ್ಗೆ ಕೊಟ್ಟಿದ್ದಾರೆ ಮೂವೀಸು, ಅದಕ್ಕೆ ನಂಬಿಕೆನೇ ಇಲ್ಲ ಸ್ಪೈ ಯೂನಿವರ್ಸ್ ಬಗ್ಗೆ. ಏಕೆ ಅಂತಂದರೆ ಮೈನ್ ಹೀರೋಸ್ ಇದ್ದರೆ ಅವ್ರು ಇದಾರಲ್ಲ ಅಂತ ನೋಡ್ತಿದ್ದಾರೆ ಅಷ್ಟೇ. ಅದು ಬಿಟ್ಟು ಕತೆಗಂತೂ ಇವ್ರು ಇಂಪಾರ್ಟೆನ್ಸ್ ಕೊಟ್ಟು ಮಾಡಿದ್ದಂಥ ಮೂವಿನೇ ಇಲ್ಲ. ಯಾಕೆ ಅಂತಂದರೆ ಪತಾನು ಒಂದು ರೇಂಜಿಗಿದೆ, ಒಪ್ಕೋತೀನಿ. ಅವರು ಶಾರುಖ್ ಖಾನ್ ಅವರು ಇರೋದ್ರಿಂದ ಒಂಚೂರು ಇದು ಬೇರೆ ಲೆವೆಲ್ಗೆ ಕಾಣುತ್ತೆ. ರಿತಿಕ್ ರೋಷನ್ ಅವ್ರು ಇರೋದ್ರಿಂದ ಬೇರೆ ಥರ ಕಾಣುತ್ತೆ ಮೂವಿ. ಸೊ ಅದು ಬಿಟ್ಟು ಸ್ಟೋರಿಗೆ ಇನ್ಡೆಪ್ತಾಗಿ ಇವರು ಈಗ ಯಾವ್ಯಾವುದು ಯೂನಿವರ್ಸ್ ಕ್ರಿಯೇಟ್ ಮಾಡಿ ಲಾಂಚ್ ಮಾಡ್ತಿದ್ದಾರೆ ಅದರಲ್ಲಿ ನಂಗೆ ಯಾವುದು ಕನ್ವಿನ್ಸ್ ಆಗೋ ರೇಂಜಿಗೆ ಇಲ್ಲ. ನಿಮಗೆ ಗೊತ್ತಿರೋದೆ ಪತಾನ್ ಒಂದೇ
ಹೈಯೆಸ್ಟ್ ಕ್ರಾಸ್ ಆಗಿರೋದು, ಅಂದರೆ 1000 crore ಆಗಿರೋದು ಸ್ಪೈ ಯೂನಿವರ್ಸಲ್ಲಿ. ಸೊ ನನಗೆ ಇದು ಕೂಡ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಅಂದರೆ ತುಂಬ ಸಖತ್ತಾಗಿದೆ. ನನಗೆ ಸಖತ್ ಇಷ್ಟ ಇದು ಬ್ಯಾಕ್ಗ್ರೌಂಡ್ ಸ್ಕೋರು. ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಒಂಥರ ಲೇಡಿ ಬಾಂಡ್ ಮೂವಿ, ಅಂದರೆ ಒಂಥರ ಹುಡುಗಿರು ರೂಲ್ ಮಾಡೋ ಅಂಥ ಮೂವಿ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಮೇಯ್ನು ಪರ್ಪಸ್ ಅದನ್ನೇ ತೋರಿಸಿರೋದು ಮೂವಿಲಿ. ಸೊ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಒಂಥರ ಡಿಫ್ರೆಂಟಾಗಿದೆ. ಆದರೆ ರಿತಿಕ್ ರೋಷನ್ ಅವರ ಕ್ಯಾರೆಕ್ಟ್ರು ಹೆಂಗಿರುತ್ತೆ, ಯಾವ ಥರ ಇದಕ್ಕೆ ಆ್ಯಡಪ್ ಮಾಡ್ತಾರೆ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಗೊತ್ತಿರೋಂಗೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಆ ಎಕ್ಸ್ಪೆಕ್ಟೇಷನ್ಸ್ ನನಗೆ ಎಲ್ಲೋ ಐ ಪಿಚ್ ಮೂಮೆಂಟ್, ವಾವ್ ಅನ್ನೋ ಮೂಮೆಂಟು ನನಗೆ ಟ್ರೈಲರಲ್ಲಿ ಸಿಗಲಿಲ್ಲ. ಆ್ಯಕ್ಷನ್ ಸೀಕ್ವೆನ್ಸಸ್ 100% ತುಂಬ ಅಂದರೆ ತುಂಬ ಕಷ್ಟಪಟ್ಟು ಮಾಡಿರ್ತಾರೆ. ನಾವು ಒಂದು ನಿಮಿಷದಲ್ಲಿ ಹಿಂಗೆ ಕೂತ್ಕೊಂಡು ಹೇಳ್ಬೋದು. ಆದರೂ ಕೂಡ ಈ ಸ್ಪೈ ಯೂನಿವರ್ಸು ನನಗೆ ಇನ್ನೂ ಸ್ಯಾಟಿಸ್ಫೈ ಮಾಡಿಲ್ಲ. ನಿಮಗೆ ಏನನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಂದು ಏನಿದೆ ಆನೆಸ್ಟಾಗಿ ನಾವು ಹೇಳಿದ್ದೀವಿ. ನಿಮಗೇನಿಸ್ತು ಕಮೆಂಟ್ ಬಾಕ್ಸ್ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಮ ನೆಕ್ಸ್ಟ್ ಕ್ಲೋಸ್ಗೆನಾ ಬಾಯ್.